ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ ಅಮ್ಮವ್ರೆ, ಸಂತಾಗಿದ್ದೀರಾ? ಹೇಳಿ. ಅದೇಪ್ಪ, ಮದ್ವೆನ ಇವತ್ತು ಒಂದ್ ವಾರಕ್ಕೆ ಗೊತ್ತು ಮಾಡಿದೀನಿ. ಅದನ್ನೇ ಅತ್ತೆಯವ್ರು ಹೇಳೋಣ ಅನ್ಕೊಂಡಿದ್ರು, ನಾನೇ ಹೇಳ್ದೆಪ್ಪ. ಎಲ್ಲ ಅಮ್ಮನವ್ರದ್ದೆ. ಅವಳು ಹೆಂಗೆ ಹೇಳ್ತಾಳೋ ಹಂಗೆ ನಾವೆಲ್ಲ ನಡ್ಕೊಂಡು ಹೋಗ್ಬೇಕು. ಸರಿಯಪ್ಪ, ಒಳ್ಳೇದಾಗ್ಲಿ. ಸರಿ ಅಮ್ಮ, ಸರಿ. ಇವತ್ಗೆ ಒಂದು ವಾರಕ್ಕೆ ಮದುವೆ. ಲಗ್ನ ಪತ್ರಿಕೆ ಆಮೇಲೆ ಬಟ್ಟೆ ಅಮ್ಮ ಒಡವೆ ಬೇಡವಾ? ಒಡವೆ ಬರ್ಕ ಪಾರೋ. ನಮ್ ರತ್ನ ಹೇಳ್ತಿದ್ಲು, ಈ ಒಡವೆ ಡಿಸೈನ್ ಎಲ್ಲ ಮೊಬೈಲ್ನಾಗೆ ನೋಡ್ಕೊಳ್ಳಿ, ಅದನ್ನ ತಗೊಂಡೋಗಿ ಪ್ಯಾಟೆಗೆ ಕೊಟ್ರೆ ಅವ್ರು ಹಂಗೆ ಮಾಡ್ಕೊಡ್ತಾರಂತೆ. ನಾವು ಅದನ್ನೇ ಮಾಡತ್ತು. ಸರಿ ಪಾರು. ಆಮೇಲೆ ಇನ್ನೇನಾಯ್ತಾ ಅಂತ ಅವಸಿ ನೋಡು ಪಾರು. ಮಾವ, ಮುಖ್ಯವಾಗಿರೋದನ್ನೇ ಮರ್ತಿದ್ಯಾ? ಪದೇ ಹೇಳಿದ್ರೆ ನೀನೇನೋ ಮಾಡತ್ತೇ ಇಲ್ಲ. ಕೊಡಿಲಿ ನಿನ್ ಕೈ. ನಾ ಕೊಡಕ್ಕಿಲ್ಲಪ್ಪ, ನೀನ್ ಆಮ್ಯಾಕೆ ಕಿಸ್ಸು ಪಸ್ಸು ಅಂತ ಕೊಟ್ಬಿಡ್ತೀಯ. ಥೋ, ಕಿಸ್ಸು ಪಸ್ಸು ಅಂತ ಗಲೀಜಾಗಿ ಹೇಳ್ಬಾರ್ದು. ಪ್ರೀತಿಯಿಂದ ಮುತ್ತು ಅನ್ಬೇಕು. ಏ ಪಾರು, ಮನೇಲಿ ಈಟೊಂದು ಜನ ಅವ್ರೆ, ಬಾಮೈದ ತಂಗಿ ಎಲ್ಲರೂ ಬಂದವ್ರೆ, ಎಲ್ಲರೂ ಇಲ್ಲೇ ಮಲ್ಕೊಂಡವ್ರೆ. ನೀನೇ ಯಾಕಿಂಗ್ ಆಡ್ತೀಯ? ಒಳ್ಳೆ ಸುಮ್ನೆ ಇರಕ್ಕಾಗಲ್ವಾ? ನಾನ್ ಸುಮ್ನೇನೆ ಇರ್ತೀನಿ, ನೀನೇ ಸುಮ್ನೆ ಇರಕ್ಕಿಲ್ಲ. ಗೀತಾಪತಿ ಅಂದ್ರೆ ಗೀತಾಪತಿ. ಒಂಚೂರು ಸೌಂಡ್ ಬಂದ್ರುವೆ ನಮ್ ರಶ್ಮಿ ಅವಳಲ್ಲ, ಅವಳು ಇಂಥದ್ರಾಗಲ್ಲ ಬೋಸಾರು. ಅವಳಿಗೆ ಎಲ್ಲ ಗೊತ್ತಾಗ್ಬಿಡ್ತೈತೆ. ಅದಕ್ಕೆ ನಿಮ್ ಅಮ್ಮಯ್ಯ ಅಂತೀನಿ, ಸುಮ್ಕೆ ಬಿಟ್ಬಿಡು ನನ್ನ. ಆಯ್ತು ಯಜಮಾನ್ರೆ, ಪಾಪ ನೀವು ತುಂಬಾ ಕಷ್ಟಪಡ್ತಿದ್ದೀರಾ, ಆಗ್ತೇನೆ. ಗುಡ್ ಗರ್ಲು ಅನ್ಬಾರ್ದು, ಗರ್ಲ್ ಅನ್ಬೇಕು. ಅಂತ ಸೇರಿಸ್ಕೊಂಡು ಹೇಳ್ಬಾರ್ದು. ಹೇಳು, ಗುಡ್ ಗರ್ಲ್. ಹಾಯ್, ನಿಂಗೆ ಹೇಳ್ಕೊಡೋ ಬದಲು ಸುಮ್ಮನೆ ಬರ್ಕೊಂಡಿರೋದೇ ವಾಸಿ. ಹೇಳು ನೆಕ್ಸ್ಟ್. ಬಿಕ್ರಿಸಿದೆ ಪರೋ, ಇರೋಜಿ ನೀರು ಕೊಡ್ತೀನಿ. ತಕ ಖಾಲಿ ಆಗೈತೆ ಪರೋ, ಇರೋಜಿ ತಕ ಬಂದ್ಬಿಡ್ತೀನಿ. ನಂಗೆ ಮಧ್ಯ ಹತ್ರ ಭಯ ಆಗುತ್ತೆ, ನಾನು ಬರ್ತೀನಿ. ಸರಿ ಬಾ ಬರು. ಮುಟೆ ಎದೊಳೆ ಮುಟೆ ಯಬ್ಬ ಮುಟೆ ಎದೊಳೆ. ನಿನ್ ತಮ್ಮಯ್ಯ ಅಂತಿನ ಕಡೆ ಓಸಿ ಎದೊಳೆ ಮುಟೆ ಮುಟೆ. ಡುಬಾಕು, ನೆಮ್ಮದಿಯಾಗಿ ನಿಜ ಮಾಡೋಕ್ಕಾರು ಬಿಡು. ನಿನ್ ನೆಮ್ಮದಿ ಮನೆ ಹಾಳಾಗ. ಬಾತ್ರೂಮ್ ಅರ್ಜೆಂಟ್ ಆಯ್ತೈತೆ ಕಣೆ, ಓಸಿ ನನ್ನ ಜೊತೆ ಭಾರಿ ಭಯ ಆಯ್ತೈತೆ. ಅದು ಯಾವ ನೋಡಿದ್ರು ದೊಡ್ಡ ಗಂಡಸು ಅಂತಿರ್ತೀಯಲ್ಲ, ನೀನೇ ಮುಚ್ಕೊಂಡು ಹೋಗಲು. ನಾನು ನಿದ್ದೆ ಮಾತ್ರ ಹಾಳು ಮಾಡ್ಬೇಡ. ಅಲ್ಲ ಕಣೆ, ನಿನ್ ಬಾಯಿಗೆ ಮಣ್ಣಾಕ ಮಾತಿದ್ರೆ ನನ್ನ ಗಂಡ ಅಂತ ಬಡ್ಕೊತಿರ್ತೀಯಲ್ಲ. ಗಂಡಂಗೆ ಬಾತ್ರೂಮ್ ಅರ್ಜೆಂಟ್ ಆದಾಗ ಹೆಂಡತಿ ಆದವಳು ಬಂದು ಕಾವಲು ಕಾಯ್ಬೇಕು, ಅದೊಂದು ಕರ್ತವ್ಯ ಕಡೆ. ಬಾರೆ ಮುಟೆ ಓಸಿ, ನನ್ನ ಮಾತು ಕೇಳೆ, ಒಂದೇ ಒಂದು ನಿಮಿಷ ಬಾರೆ ಪ್ಲೀಸ್ ಕಣೆ. ಯಾರೋ ಮಾತಾಡ್ತಿರೋ ಸೌಂಡ್ ಬರ್ತಿಲ್ವಾ? ಎಲ್ಲ ಮಲ್ಗವ್ರು ಬರೋ, ನಿಂಗೆಲ್ಲೋ ಭ್ರಮೆ ಆಟೆ. ಇವ್ರು ಯಾಕೋ ಬರಂಗ್ ಕಾಣ್ತಿಲ್ಲ. ಓಸಿ ಡೌ ಮಾಡಿ ನೋಡವ. ಮುಟೆ, ನೀನು ಹೆಂಗಿದ್ಯಾ ಗೊತ್ತೇನೆ? ಈ ಯಾರೇ ನೀನು ಚೆಲುವಲ್ಲಿ ಕಮಲಿ ಮತ್ತೆ ಡಯಾನ, ಆಮೇಲೆ ಈ ರಣಬೀರ ಪಿಕ್ಚರಲ್ಲಿ ಪುಷ್ಪನ ಸಿಂಕ್ ಮಾಡ್ದಂಗಿದ್ಯಾ ಕಣೆ. ನನ್ನ ಚಿನ್ನ ಮರಿ ಅಲ್ವಾ, ನನ್ನ ಮುದ್ದು ಮರಿ ಅಲ್ವಾ. 5 ನಿಮಿಷ ಕಣೆ, ಬೇಗ ಮುಗಿಸ್ಬಿಡ್ತೀನಿ. ಬಾರೆ. ನನ್ನ ಕೈ ಆಗಲ್ಲ, ಹೋಗೋ. ಹಂಗಂದಡ್ರೆ ಬಾರೆ. ಏನ್ ಪಾರೋ ಇದು ಹಿಂಗಾಗೋಯ್ತು? ಅಯ್ಯೋ, ನನ್ನ ತಂಗಿರಲ್ಲ ಅವ್ರೆ.
ಅವರೆಲ್ಲ ನೋಡಿದ್ರೆ ಏನು ಅನ್ಕೊಳಕಿಲ್ಲ. ಈ ಸೀನನ್ ಬೇರೆ ಅವಸರ ಜಾಸ್ತಿ. ಆಸ್ಪತ್ರೆ ಹಂಗೆ ಹೊಟ್ಟೆಯ ಈ ಸೀನ ರಶ್ಮಿ ಜೊತೆ ಹಿಂಗೆ ಆಡೋನು ನೋಡಿ ನಾನೇ ನಾಚ್ಕೊಂಡ್ಬಿಟ್ಟಿದ್ದೆ. ಭಾವ, ಪ್ರೀತಿ ಅಂದ್ರೆ ಅದೇ ಅಲ್ವಾ? ಅದು ನಂಗೆ ಗೊತ್ತೈತೆ, ಅದು ಖುಷಿಯದೇ. ಆದರೆ ಅಲ್ಲಿ ನಂಗೆ ತಂಗಿರಲ್ಲ ಅವರಲ್ಲ, ಅದಕ್ಕೆ ಹೊಸಿ ಮುಜ್ಗರ ಆಟೆಯ. ಈ ಸೀನಂಗೆ ಆ ರೂಮ್ ಕೊಡ್ತೀನಿ ಅಂದರೆ ಬೇಡ 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 ಅಂತ ಹೋದ. ಈಗ ನೋಡು ಹೆಂಗೆ ಆಡೋನು ಅಂತ. ಮೂಟೆ ಒಂದೇ ಒಂದ್ಕಿತ ಬಾರೆ ಬಾರೋ ಅವಾಗ ಕೇಳೇ ಬಿಡ್ತೀನಿ. ಏ ಒಂದೇ ಒಂದ್ಕಿತ ಬಾರೆ ಪ್ಲೀಸ್ ಕಣೆ. ಬಾ ಮೈದಾ. ಒಂದ್ ನಿಮಿಷ ಇರಿ ಸರ್, ಇಲ್ಲಿ ಅರ್ಜೆಂಟು. ಜಾಸ್ತಿ ಹೊತ್ತೇನು ಆಗಲ್ಲ. ಮೂಟೆ ಬಾ ಮೈದಾ. ಸೀನಾ ಸಾರ್, ನಾನು ಸಾರ್, ನಿಮ್ ಬಾಬಾ ಸಾರ್.